ನೀವು ಎಂದಾದರೂ ಎಕ್ಸ್ರೇ ತೆಗೆಸಿಕೊಂಡಿದ್ದೀರಾ? ವೈದ್ಯಕೀಯ ಲೋಕವನ್ನೇ ರಾತ್ರೋರಾತ್ರಿ ಬದಲಾಯಿಸಿದ ಈ ಎಕ್ಸ್ರೇ ಕಂಡುಹಿಡಿದಿದ್ದು ಯಾರು ಗೊತ್ತಾ? ಇದನ್ನ ಯಾರು ಪ್ಲಾನ್ ಮಾಡಿ ಕಂಡುಹಿಡಿಯಲಿಲ್ಲ. ಇದು ನಡೆದಿದ್ದು ಆಕಸ್ಮಿಕವಾಗಿ 1895ರಲ್ಲಿ ಜರ್ಮನಿಯ ಪ್ರೊಫೆಸರ್ ವಿಲ್ಹೆಲ್ಮ್ ರಾಂಟ್ಜಾನ್ ತಮ್ಮ ಲ್ಯಾಬ್ನಲ್ಲಿ ಕ್ರಾಕ್ಸ್ ಟ್ಯೂಬ್ ಬಳಸಿ ರಿಸರ್ಚ್ ಮಾಡ್ತಾ ಇದ್ರು. ಕತ್ತಲೆ ಕೋಣೆಯಲ್ಲಿ ಪ್ರಯೋಗ ಮಾಡುವಾಗ ಹತ್ತಿರದಲ್ಲಿದ್ದ ಪೇಪರ್ ಒಂದು ವಿಚಿತ್ರವಾಗಿ ಹಸಿರು ಬಣ್ಣದಲ್ಲಿ ಹೊಳೆಯೋದನ್ನ ಗಮನಿಸ್ತಾರೆ. ಆ ಬೆಳಕಿನ ಮಧ್ಯೆ ಕೈ ಇಟ್ಟಾಗ ಅವರಿಗೆ ತಮ್ಮ ಕೈಯ ಒಳಗಿನ ಮೂಳೆಗಳೇ ಕಾಣಿಸಿದ್ವು. ತಾನೇನು ನೋಡ್ತಾ ಇದ್ದೇನೆ ಅಂತ ಅವರಿಗೆ ಆಶ್ಚರ್ಯ ಆಯಿತು. ಇದೇನು ಅಂತ ಗೊತ್ತಿಲ್ಲದ ಕಾರಣ ಗಣಿತದಲ್ಲಿ ಗೊತ್ತಿಲ್ಲದ ವಿಷಯಕ್ಕೆ ಎಕ್ಸ್ ಅಂತ ಕರೆಯುವ ಹಾಗೆ ಇದಕ್ಕೆ ಎಕ್ಸ್ರೇ ಅಂತ ಹೆಸರಿಟ್ರು. ರಾಂಟ್ಜಾನ್ ಇದರ ಮೇಲೆ ಯಾವುದೇ ಪೇಟೆಂಟ್ ತಗೊಳ್ಳಿಲ್ಲ. ಈ ಆವಿಷ್ಕಾರ ಇಡೀ ಮಾನವ ಕುಲಕ್ಕೆ ಉಚಿತವಾಗಿ ಸಿಗಬೇಕು ಅನ್ಕೊಂಡ್ರು. ಇದಕ್ಕಾಗಿ ಅವರಿಗೆ ಜಗತ್ತಿನ ಮೊದಲ ನೊಬೆಲ್ ಪ್ರಶಸ್ತಿಯು ಸಿಕ್ತು. ಒಂದು ಸಣ್ಣ ಆಕಸ್ಮಿಕ ಘಟನೆ ಇಂದು ಕೋಟ್ಯಾಂತರ ಜನರ ಜೀವ ಉಳಿಸ್ತಾ ಇದೆ. ಇದಾಗಿತ್ತು ಫೋಕಸ್ ಡಿಜಿಟಲ್ ಕಂಟೆಂಟ್. ನಾನು ಶರ್ಮಿಳಾ.